ಏನಪ್ಪ ಇದು ಮೋಲ್ಡ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ? ಇದು 3D ಬ್ಲಾಕ್ಸ್ ಮೋಲ್ಡು. ಇದು ನಾವೇ ಮಾಡ್ಕೊಂಡಿರೋ ಅಂಥ ಮೋಲ್ಡು. ಇದರಲ್ಲಿ ನಾವು 3D ಸಿಮೆಂಟ್ ಟೈಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಇದು ಪ್ಲಾಸ್ಟಿಕ್ ಮೋಲ್ಡು, ವುಡನ್ ಫ್ರೇಮು. ಇದನ್ನ ಯೂಸ್ ಮಾಡಿ ಹೆಂಗೆ ಸಿಮೆಂಟ್ ಪ್ಯಾನಲ್ಸ್ನ 3D ಪ್ಯಾನಲ್ಸ್ನ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ. ನೀವೀಗ ನೋಡ್ತಾ ಇರೋಂಥ ಇದು 3D ಟೈಲ್ಸ್ನ ಕ್ಯಾಸ್ಟ್ ಮಾಡಿದ್ದಾರೆ. ಸೊ ಇದನ್ನ ಕ್ಯಾಸ್ಟ್ ಮಾಡಿ ಒಂದು 20-25 ಮಿನಿಟ್ಸ್ ಆಗಿದೆ. ಸೊ ಇದನ್ನ ಡಿಮೋಲ್ಡಿಂಗ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ, ಹೇಗಿರುತ್ತೆ. ನೀವು ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಒಂದು ಪ್ಲೈವುಡ್ನ ಫ್ರೇಮ್ ಮಾಡಿ ಮೋಲ್ಡ್ ಮಾಡ್ಕೊಂಡಿದ್ದಾರೆ. ಒಳಗಡೆ ಹೇಗಿದೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ಕೊಡ್ತೀನಿ. ಸೊ ಈಗ ಫಸ್ಟು ಡಿಮೋಲ್ಡಿಂಗ್ನ ನಾವು ನೋಡ್ಕೊಳ್ಳೋಣ. ಇದು ಪ್ಲೈವುಡ್ ಬೋರ್ಡು, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ನಿಮಗೆ 3D ಮೋಲ್ಡ್ಸು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಇದು ಬಂದು ನಿಮಗೆ PVC ಪ್ಲಾಸ್ಟಿಕ್ ಮೋಲ್ಡ್ ಇದೆ. ಇದಕ್ಕೆ ನಾವು ಸಿಮೆಂಟ್ ಕಾಂಕ್ರೀಟ್ ಟೈಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ಈಗ ಇದು ಫಾಸ್ಟಾಗಿ ಸೆಟ್ಟಿಂಗ್ ಮಾಡೋದು. ಒಂದು ಮೋಲ್ಡ್ ಇದ್ದರೆ ದಿನಕ್ಕೆ ಒಂದು 10-15 ಟೈಲ್ಸ್ನ ನೀವು ತೆಕ್ಕೊಳ್ಬೋದು. ನೀವು ನೋಡ್ತಿದ್ರೆ ಈ ಥರ ನೀವು ನಾರ್ಮಲ್ಲಾಗಿ ಯೂಟ್ಯೂಬು, ಫೇಸ್ಬುಕ್ಕು ಇದರಲ್ಲೆಲ್ಲ ನೋಡಿರ್ತೀರ PVC 3D ಪ್ಯಾನಲ್ಸ್ ಅಂತೇಳಿ. ಇದು 3D ಪ್ಯಾನಲ್. ಇದ್ರ ಕೆಳಗಡೆ ಏನು ಬರುತ್ತೆ ಈಗ ನಿಮಗೆ, ಅದು ನಿಮಗೆ 3D ಕಾಂಕ್ರೀಟ್ ಮೋಲ್ಡ್. ಇದು PVC ಪ್ಲಾಸ್ಟಿಕ್ಕು, ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಇದು. ನೋಡಿ, ಇದು ಡಿಸೈನು. ಈ ರೀತಿಯಾಗಿ ನೀವು ಇದನ್ನ ಕ್ಯಾಸ್ಟ್ ಮಾಡ್ಕೊಳ್ಬೋದು. ಇದರಲ್ಲಿ 2 ಥರ ಮಾಡ್ಕೊಳ್ಬೋದು. ಇದು ನಿಮಗೆ ಒಳಗಡೆಗೆ ಎಂಬೋಸ್ ಆಗಿದೆ. ಸೊ ಇದೇ ಬೋರ್ಡ್ನ ನೀವು ಈ ರೀತಿ ಉಲ್ಟಾ ಹಾಕಿದ್ರೆ ನಿಮ್ಗೆ ಈ ಏನು ಡಿಸೈನ್ ಕಾಣುತ್ತಲ್ಲ ಹೊರಗಡೆಗೆ ಬಂದಿರೋ ರೀತಿ ಬರುತ್ತೆ. ಆದರೆ ನೀವು ಈ ಥರ ತೊಗೊಳ್ಬೇಕು. ನೀವು ಪ್ಯಾನಲ್ ಏನಾದ್ರು ತೊಗೊಳ್ಳುವಾಗ ಯಾವಾಗಲೂ 2 ಸೈಡನ್ನು ಎಂಬೋಸ್ ಆಗಿರೋ ಅಂಥ ಪ್ಯಾನಲ್ಸ್ನ ತೊಗೊಳ್ಳಿ. ಒಂದು ಸೈಡ್ ನಿಮಗೆ ಬರೀ ಒಂದು ಸೈಡ್ ಫ್ಲ್ಯಾಟ್ ಇದ್ದರೆ ನಿಮಗೆ ಅಷ್ಟು ಯೂಸ್ ಆಗೋಲ್ಲ. ಇದು 2 ಸೈಡ್ ಇದೆ. ಸೊ ನೋಡಿ, ಇದು 15-20 ಮಿನಿಟ್ಸ್ ಅಲ್ಲಿ ಒಂದು ಪ್ಯಾನಲ್ನ ರೆಡಿ ಮಾಡಿದ್ದಾರೆ. ನೋಡಿ, 15 ನಿಮಿಷದಲ್ಲಿ ಒಂದು ಪ್ಯಾನಲ್ ರೆಡಿಯಾಗಿದೆ. ನೀವು ಡಿಮೋಲ್ಡಿಂಗ್ನ ನೋಡಿದ್ರ. ಈಗ ಪ್ಯಾನೆಲ್ ಕ್ಯಾಸ್ಟಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ. ಇವರು ಇದರಲ್ಲಿ ಸಿಮೆಂಟು ಮತ್ತು ಒಂದು ರೀತಿಯಾದ ಸ್ಪೆಷಲ್ ಫೈಬರ್ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಫೈಬರು, ಮತ್ತು ಸ್ಟೋನ್ ಡಸ್ಟ್ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕೆಮಿಕಲ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಕೆಮಿಕಲ್ ನಿಮಗೆ ಫಾಸ್ಟಾಗಿ ಸೆಟ್ ಮಾಡೋಕ್ಕೆ. ಒಂದು ಸಿಮೆಂಟು ನೀವು ಕ್ಯಾಸ್ಟ್ ಮಾಡಿದ್ರೆ ಅದನ್ನ ಡಿಮೋಲ್ಡ್ ಮಾಡೋಕ್ಕೆ ನಿಮಗೆ ಮಿನಿಮಮ್ 24 ಅವರ್ಸ್ ಬೇಕಾಗುತ್ತೆ. ಆಮೇಲೆ ಸ್ಟ್ರೆಂತು ಅಷ್ಟು ಬರಲ್ಲ. ಸೊ ಇದರಲ್ಲಿ ಆ್ಯಡ್ ಮಿಕ್ಸರ್ ಹಾಕಿರೋದ್ರಿಂದ ನೀವು ನೋಡ್ಬೋದು ತುಂಬ ಚೆನ್ನಾಗಿ ನಿಮ್ಗದೊಂದು ಫ್ಲೋ ಚೆನ್ನಾಗಿ ಸಿಗ್ತಾ ಇದೆ. ಸೊ ಈ ಫ್ಲೋ ಇರೋದ್ರಿಂದ ನಿಮಗೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸೆಟ್ಟಿಂಗ್ ಇದರಲ್ಲಿ ನಿಮಗೆ 15-20 ಮಿನಿಟ್ಸಲ್ಲಿ ಸೆಟ್ ಆಗಿಬಿಡುತ್ತೆ. ಇದರಲ್ಲಿ ಸಿಮೆಂಟು, ಸ್ಟೋನ್ ಡಸ್ಟು, 6 mm ಮತ್ತು ಫೈಬರು ಮತ್ತು ಕೆಮಿಕಲ್ ಇಷ್ಟನ್ನು ಹಾಕಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಕೆಮಿಕಲ್ಲು ನಿಮಗೆ ಕೈಗೆ ಏನು ಹಜಾರ್ಡಸ್ ಇಲ್ಲ. ಸೊ ಅದಕ್ಕೆ ಅವರು ಸಿಮೆಂಟಿಗೆ ಕೈ ಹಾಕಿರೋರು ಕೈ ಏನು ಡ್ಯಾಮೇಜ್ ಆಗೋಲ್ಲ. PC3 ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದಾರೆ. ನೀವು ಬೇಕು ಅಂದರೆ ಪೇಂಟ್ ಮಿಕ್ಸರ್ ಯಾವುದೆಲ್ಲ ಕಲಿಸ್ಕೊಳ್ಬೋದು. ಇದೀಗ ಕಂಪ್ಲೀಟಾಗಿ ರೆಡಿಯಾಗಿದೆ ಮಿಕ್ಸಿಂಗ್ ಆಗಿ. ಇದನ್ನ ನಾನು ಫಸ್ಟ್ ತೋರಿಸ್ದಂಗೆ ಈಗ ಈ 3D ಟೈಲ್ ಮೋಲ್ಡ್ಗೆ ಹಾಕ್ಕೊಳ್ತಾ ಇದ್ದಾರೆ. ಏನಕ್ಕೆ ಫೈಬರ್ ಯೂಸ್ ಮಾಡ್ತಾರೆ ಅಂತಂದರೆ ಇದ್ರ ಸೈಜ್ ಬಂದು 2x2 ದೊಡ್ಡ ಸೈಜ್ ಇದೆ. ಇನ್ ಕೇಸ್ ಏನಾದ್ರು ಲಿಫ್ಟಿಂಗ್ ಮಾಡುವಾಗ ಅಥವಾ ಟ್ರಾನ್ಸ್ಪೋರ್ಟು ಹ್ಯಾಂಡ್ಲಿಂಗ್ ಮಾಡುವಾಗ ಸಣ್ಣದಾಗೊಂದು ಕ್ರ್ಯಾಕ್ ಬಂದರೂ ಏನಾಗುತ್ತೆ, ಪೀಸಾಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಈ ಫೈಬರ್ ಯೂಸ್ ಮಾಡೋದ್ರಿಂದ ಅದು ನಿಮಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ, ಕೆಳಗಡೆ ಬೀಳಕ್ಕೆ ಬಿಡಲ್ಲ. ಆ ಸಣ್ಣ ಕ್ರ್ಯಾಕ್ ಏನಾರು ಇದ್ದರೆ ಅದನ್ನ ರಿಪೇರ್ ಮಾಡ್ಕೊಳ್ಬೋದು ನೀವು. ಈಗ ಇವರು ಕ್ಯಾಸ್ಟ್ ಮಾಡಿದ್ದಾರೆ, ಕ್ಲೀನಾಗಿ ಲೆವೆಲ್ ಮಾಡ್ತಾ ಇದ್ದಾರೆ. ಇದಕ್ಕೇನು ವೈಬ್ರೇಷನ್ ಏನು ಬೇಕಾಗಲ್ಲ. ಸಣ್ಣದಾಗಿ ಒಂದು ಸ್ವಲ್ಪ ನೀವು ಟ್ಯಾಪ್ ಮಾಡಿದ್ರೆ ಸಾಕು. ಇದನ್ನ ಅದೇ ಎಲ್ಲ ಕ್ಲೀನಾಗಿ ಏರ್ ಬಬಲ್ಸ್ ಎಲ್ಲ ಹೊರಗಡೆ ಬರುತ್ತೆ. ಆಮೇಲೆ ನೀರನ್ನ ಆದಷ್ಟು ಕಮ್ಮಿ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಆ್ಯಡ್ ಮಿಕ್ಸ್ಚರ್ ಯೂಸ್ ಮಾಡೋದು. ಮತ್ತು ಕ್ಯೂರಿಂಗ್ ಬೇಕಾಗಲ್ಲ, ಸೆಲ್ಫ್ ಕ್ಯೂರಿಂಗ್ ಆ್ಯಡ್ ಮಿಕ್ಸ್ಚರು. ಮತ್ತು ಫಾಸ್ಟಾಗಿ ಸೆಟ್ ಆಗೋಕ್ಕೆ ಆ್ಯಡ್ ಮಿಕ್ಸ್ಚರ್ನ ಯೂಸ್ ಮಾಡ್ತಾ ಇದ್ದಾರೆ. ಮೇಜರಾಗಿ ಫಾಸ್ಟ್ ಸೆಟ್ಟಿಂಗು. ಒಂದು ದಿನದಲ್ಲಿ ಒಂದು ಟೈಲ್ ತೆಗಿಯೋದು ಬದಲು ಒಂದು ದಿನಕ್ಕೆ ಒಂದು 10, 12, 20 ಟೈಲ್ನ ತೆಗಿಯೋಂಗೆ 20 ನಿಮಿಷದಲ್ಲಿ
ಒಂದು ಟೈಲ್ನ ನೀವು ಆರಾಮಾಗಿ ಡಿಮೋಲ್ಡ್ ಮಾಡ್ಕೊಳ್ಬೋದು. ಈ ಥರ ಒಂದು 4-5 ಮೋಲ್ಡ್ ಇಟ್ಕೊಂಡ್ರೆ ದಿನಕ್ಕೆ ನೀವು ಎಷ್ಟು ಬೇಕಾದರೂ ಪ್ರೊಡಕ್ಷನ್ನ ತೆಕ್ಕೊಳ್ಬೋದು. ಫಾಸ್ಟಾಗಿ ಆಗಬೇಕು ಅಂತ ಅಷ್ಟೇ ಇದೊಂದು ವಿಡಿಯೋ ನಿಮಗೆ ಡೆಮೋ. ಸೊ ಈಗ ನೋಡಿ ಟೈಲ್ ಕ್ಯಾಸ್ಟ್ ಆಗಿದೆ ಕಂಪ್ಲೀಟಾಗಿ. ಇದನ್ನ ಒಂದು 20 ಮಿನಿಟ್ಸು ಬಿಟ್ಬಿಡಬೇಕು. ನಿಮ್ಮ ಹತ್ರ ಏನಾದರೂ ಗೋಣಿ ಚೀಲ ಏನಾರು ಇದ್ದರೆ ಇಲ್ಲ ಒಂದು ಟಾರ್ಪ್ ಲೈನ್ ಏನಾರು ಇದ್ದರೆ ಅದನ್ನ ಕವರ್ ಮಾಡಿಟ್ರೆ ಇನ್ನೂ ಫಾಸ್ಟಾಗಿ ಸೆಟ್ ಆಗುತ್ತೆ. ಬನ್ನಿ ನೆಕ್ಸ್ಟು ನಾವು ಡಿಮೋಲ್ಡಿಂಗ್ನ ನೋಡೋಣ. ಇದರಲ್ಲಿ ಈಗ ಇನ್ನೊಂದು ಮೋಲ್ಡ್ನ ರಿಲೀಸ್ ಮಾಡೋಣ. ಸೇಮ್ ಡಿಸೈನು ನೋಡಿ. ಫಸ್ಟು ಇದನ್ನ ಇನ್ನೂ ಈಸಿಯಾಗಿ ಮಾಡ್ಕೊಳ್ಬೋದು. ಇದರಲ್ಲಿ ಎಡ್ಜಸ್ ಎಲ್ಲ ಸ್ವಲ್ಪ ಫ್ರೀ ಮಾಡ್ಕೊಳ್ಬೇಕು. ನಾವು ಇದರಲ್ಲಿ ಹಿಂದ್ಗಡೆ ಒಂದೊಂದು ಹೋಲ್ಸು ಮಾಡಿದ್ದೀವಿ. ಇನ್ ಕೇಸ್ ಏನಾದ್ರು ಟೈಟ್ ಆಯಿತು ಅಂತ ಹೇಳಿದ್ರೆ ನಾವು ಅಲ್ಲಿಂದ ಪುಷ್ ಮಾಡ್ಕೊಳ್ಬೋದು ಅಂತ. ಹಾಗೆ ಬರುತ್ತೆ ಎಮರ್ಜೆನ್ಸಿ. ಆಮೇಲೆ ಏನಾದರೂ ನೀರು ಮತ್ತು ವ್ಯಾಕ್ಯೂಮ್ ಟೈಟ್ ಆಗುತ್ತೆ ಒಂದೊಂದು ಟೈಮು. ಆ ಟೈಮಲ್ಲಿ ನಿಮ್ಗೆ ಹೋಲ್ಸ್ ಯೂಸ್ ಆಗುತ್ತೆ. ಇದಕ್ಕೆ ನಾವು ಆಯಿಲ್ ಯೂಸ್ ಮಾಡಿದ್ದೀವಿ. ಬೇಗ ಡಿಮೋಲ್ಡ್ ಮಾಡ್ತೀವಲ್ಲ, ಸ್ಟಿಕ್ ಆಗಬಾರ್ದು ಅಂತೇಳಿ. ಚೆನ್ನಾಗಿ ಬಂದಿದೆ. ನಿಮ್ಮ ಮನೆಗೆ ನೀವೇ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ನೀವು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಕ್ರಿಯೇಟಿವಿಟಿ ಇದೆ ಅಂತ ಹೇಳಿದ್ರೆ ನೀವೇ ಬಿಸ್ನೆಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಈ ಪ್ಲಾಸ್ಟಿಕ್ ಮೋಲ್ಡ್ ಹಾಗೂ ವುಡನ್ ಫ್ರೇಮ್ನ ಯೂಸ್ ಮಾಡಿ ಹೇಗೆ 3D ಟೈಲ್ಸ್ನ ಕ್ಯಾಸ್ಟ್ ಮಾಡೋದು ಅಂತ. ಇದೇ ರೀತಿಯಾದ ಹೆಚ್ಚಿನ ಸಿಮೆಂಟ್ ಹಾಗೂ ಕಾಂಕ್ರೀಟ್ ಟೆಕ್ನಾಲಜಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ PC3 ಕೆಮಿಕಲ್ಸ್ನ ಫಾಲೋ ಮಾಡಿ. ನೀವು ಏನಾದ್ರು ಈ ರೀತಿಯಾದ ಪ್ರಾಡಕ್ಟ್ಸ್ನ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ನ ಕೆಳಗಡೆ ಲಿಂಕಲ್ಲಿ ಹಾಕಿದ್ದೀವಿ. ಕಾಲ್ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು.